ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸಾಹೇಬ್ರ? ಇವ್ರ ಹೆಸರು ಗಸಿದ್ದಪ್ಪ ಅಂತಾರೆ. ಗವಿಸಿದ್ದಪ್ಪನವ್ರೆ, ಅಯ್ಯೋ ಅನಾಹುತ ಕೆಲಸ ಮಾಡಿಬಿಟ್ಟಿದ್ದೀರಿ ನೀವು. ಇಲ್ಲಿ ಬರ್ರಿ ಹತ್ರ ಕೇಳಿಸ್ತಾ. ಈಗ ಇದನ್ನ ನೀವು ತೊಗೊಂಬಂದ್ರ್ಯಾ? ಇನ್ನೆರಡು ಅವರು ಯಾರೋ ತೊಗೊಂಡೋಗ್ಬಿಟ್ರಂತ. ಈಗ ಅದು ಒಳಗೆ ಕುಂತ್ಬಿಟ್ಟೈತಿ ನಾಯಿ. ಹೌದು, ಒಳಕತ್ತೈತಿ ಅಂತ. ಅದಕ್ಕೆ ನೀವು ಇವತ್ತು ಒಯ್ಬೇಕಂತ ಮಾಡಿದ್ದೆ. ರಾತ್ರಿ ಫೋನ್ ಹಚ್ಚಿದ್ದಾಗಲೇ ಒಳಕತ್ತೈತಿ, ಅದು ಯಾರೋ ಒಯ್ದ್ಬಿಡ್ರಿ ಆ ನಾಯಿ ಕುನಿ ತೊಗೊಂಬರೋ ಏನಂದ. ತೊಗೊಂಬರಕತ್ತಿದ್ದೆ. ಈಗ ಸ್ವಲ್ಪ ಲೇಟ್ ಆಗತ್ತ, ಊಟ ಗೀಟ ಮಾಡ್ಕೊಂಡ್ ಬರಕತ್ತೀನಿ ಅಂತ ಹೇಳಿದ್ ನಾನು. ಏನ್ ಕುರ್ಗ್ಯಾರ ನೀವು? ಅಲ್ಲ, ಇಲ್ಲಿ ರೈತರು ಎದಕ್ ತಗೊಂಡಿದ್ರಿ ಇದನ್ನ? ಸಾಕಾಕ ಮನಿ ಮುಂದ ನಾಯಿ ಯಾರ ಬಂದ್ರು ಒದರ್ಲಿ ಅಂತ ಹೇಳಿ. ಈಗ 2 ದಿವಸ ಆಯ್ತು ನೀವು ತೊಗೊಂಬಂದ? ನಿನ್ನೆ ಮೊನ್ನೆ ಹಿಡ್ಕೊಂಬಂದಿನಿ. ಇವನ ಅಲ್ಲೇ ಅದನ್ನ ಮತ್ತೆ ನಾಯಿ ಹಿಂದ್ ಬರ್ತಾ ಅಂತ ಹೇಳಿ ಕಣ್ಣು ಮುಚ್ಚಿ ಕೊಟ್ಟಿದ್ದ. ಕಣ್ಣು ಮುಚ್ಚಿ ಕೊಟ್ಟಿದ್ದ? ನಾಯಿನ ಕಣ್ಣು ಮುಚ್ಚಿ ಕೊಟ್ಟಿದ್ರನ? ಕೈಯಿಂದ ಬಂದ್ಬಿಡ್ತಲ್? ಇಲ್ಲ, ಹಿಂದ್ ಓಡಿ ಬಂದ್ಬಿಡ್ತದ. ಮತ್ತೆ ನಾಯಿ ಕುನಿ ಒಯ್ದ್ರೆ ಅದನ್ನ ಹೆಂಗ್ ಒಯ್ದ್ರನ ಅದು ಅವ್ರು ಇಲ್ದೊತ್ನಾಗ ಒಯ್ದ್ ಬಿಡ್ರ ಅವ್ 2 ಕುನಿನ. ಹಂಗಾಗಿ ಅವು ನಾಯಿ ಕುನಿ ಇವು ಅದರ ಕತ್ತಿ ಬಿಡತ್ತ. ನಾಯಿ ಅದರ ಕತ್ತಿ ಬಿಡತ್ತ. ಈಗ ಹೆಂಗ ನಿಮ್ಗಿದ ಈ ನಾಯಿ ಋಣ ಇಲ್ಲ ನಿಮ್ಗೆ? ಮತ್ ಋಣ ಇಲ್ಲದ್ರ ನೀನು ನಮ್ದಾಗಿದ್ದ ಅಲ್ಲಿ ತೋಟದಾಗ ಇದ್ರ ನಮ್ದಾಗ ಇದ್ದಂಗ. ಅದು ಯಾಕಂದ್ರ ಈಗ ಅದಾವು, ಈಗ ಹೊಸಕ್ಕೂ ಹಾಲಾಗಲ್ಲ. ನಾ ಹೋಗಿ ಸಾಕ್ತೀನಿ ಅಂತ ತೊಗೊಂಬಂದಿದ್ದೆ. ಏನ್ ಕುಡಿತಿತ್ತು? ಏನ್ ಹಾಕಿದ್ರಿ ಆಹಾರ? ಹಾಲು ಹಾಕೋದು, ಬರೀ ಹಾಲು ಆಟ ಕುಡಿಯೋದು. ಈಗ ಇನ್ನು ಏನು ತಿನ್ನಗಿಲ್ಲ. ನೋಡಲ್ಲಿ ಬಂದ್ರ ಹೆಂಗೈತಿ? ಸರಿಗೈತೇನೆ ಸ್ವಲ್ಪ ಹಂಗೈತಿ. ದಿನ ಚಂಜೆ ಇಲ್ಲ ಸುಮ್ಮನೆ ಅದು ಹಾಲು ಕುಡಿತೈತಿ, ಆಡಿಬಿಡ್ತೈತಿ. ಅಲ್ಲ ಮತ್ತೆ ಅವರು ಇದಾಗೈತಲ್ಲ. ಬಂತ್ರಿ ನಮ್ದು ನಾಯಿ ನಿಮ್ಗೆ ಹೆಸರು ಏನ್ರ ಇಟ್ಟಿದ್ರಿ? ಏನು ಇಲ್ರಿ, ಏನು ಹೆಸರು ಪಸರು ಏನು ಇಟ್ಟಿಲ್ಲ. ಅಲ್ರಪ್ಪ, ಮನುಷ್ಯರಾದ್ರ ನಮ್ ನೋವು ಹೇಳ್ಕೊಂತೀವಿ. ಪಾಪ ಪ್ರಾಣಿಗಳಿಗೆ ಹೆಂಗ್ ಹೇಳ್ಕೋಬೇಕು? ಹಂಗೇನಿಲ್ರಿ. ಅದೇನ ಈಗ ನಾವು ಸಾಕ್ಬೇಕಂತ ತೊಗೊಂಬಂದ್ವಿ. ಈಗ ಅದು ನಾಯಿ ಒದ್ದಾಡಕತ್ತೈತೆ ಅಂದ್ರೆ ಮತ್ತೆ ಕೊಡೋದು ಬೇಸ್ ನಮ್ಗೆ ಅಷ್ಟ. ಅದ್ರ ಸಂಕಟ ನಾವು ನೋಡೋದಕ್ಕೆ ಆಗಲ್ಲ. ಅಲ್ಲ, ಈಗ ನೋಡಿ ಗೊತ್ತಿದ್ರಿ ಹುಡುಕೊಂಡ್ ಬಂದ್ವಿ. ನೋಡಿ ಇನ್ನ 3 ಮರಿ. ಈಗ ಅವು ಯಾರು ಒಯ್ದಾರ ಗೊತ್ತಾಗಲ್ದು. 3 ಅಲ್ರಿ, ಇನ್ನು 5 ಒಯ್ದಾರ. ಅವನ್ನ ಮೊದ್ಲಾಗ 2 ಒಯ್ದಾರ, ಈಗ ಮೊನ್ನೆ 2 ಒಯ್ದಾರ. ಹೆಂಗ್ರಿ ಹಿಂಗಾದ್ರೆ? ಯಾರು ಒಯ್ದಾರ ಅಂತ ಹೇಳ್ಬೇಕು. ಈಗ ನೋಡಿದ್ರಂತ ಈಗ ನಾನ್ ತಗೊಂಬಂದೆ ಗೊತ್ತಿತ್ತು ಬಂದ್. ಈಗ ಇಲ್ಲಿಗೆ ಅವ್ರು ಇನ್ನೊಬ್ರು ಯಾರು ಒಯ್ದಾರ ಅಂತ ಹೇಳ್ಬೇಕು. ಈಗ ಹೇಳ್ರಿ, ಈಗ ನಾವು ಊರ್ ಪಾಡಿ ಹೋದ್ರೆ ಊರಾಗ ಕೂಳಾಕದ್ರ ನಾವ ಕೂಳಾಕ್ತಿದ್ವಿ ಅಲ್ಲಿ. ಅವ್ರನ್ನ ಎಲ್ಲಾರು ಹೋದ್ನಪ್ಪ ಅಂದ್ರೆ ನಾವು ಕೂಳಾಕೋದು, ಅವಕ್ಕ ಒಳಕ ದೆಬ್ಬದು ಕುನ್ನಿ ಪನ್ನಿ ನಾವು ಮಾಡ್ತಿದ್ವಿ. ಅಲ್ಲೇ ಇರ್ತಾನ್ರಿ ನಮ್ದು ಹೊಲ. ಅದು ಹಿಂದಿರೋದ ನಮ್ದು. ಪುಣ್ಯ ಬರ್ಲಿ ನಿಮ್ಗೆ. ನಾವು ಅಲ್ಲ ಒದರ್ತೈತೆ ಅಂದ್ರೆ ನಾ ಈ ಗಾಡಿಗೆ ಹಾಕ್ಯಂಬರ ಇದ್ದೀಗ ಅದನ್ನ. ನೋಡಕ್ ಆಗ್ತಿಲ್ಲ. ಹೌದ್ರಾ? ಆಯ್ತು ಓಕೆ, ಚಲೋ. ಓಕೆ, ಸಿಗ್ತಿರಲ್ಲಪ್ಪ? ನಾಯಿ ಅಂತೀವ್ರಿ. ಮನುಷ್ಯರ್ಕಿನ ಭಾರಿ ಇದ್ರಿ ನೇತ್ರಿ ಅವು. ಮನುಷ್ಯರನ್ನು ಒಬ್ರು ಆಗ ಕೂತಿಂದ ರೊಕ್ಕ ಸಿಕೊಂಡು ಓಡೇ ಬಿಡ್ತಾರ. ಅವು ಇದ್ದಲ್ಲಿಗೆ ಬಂದು ಮತ್ತೆ ಕೈ ಕಾಲು ನೆಕ್ತಾವ. ನಾಯಿ ಅಷ್ಟು ನೇತ್ ಯಾವುದಿಲ್ಲ. ನಾವ್ ಅದಕ್ಕ ಈ ಒಳ್ಳೆ ಜಾತ್ರೆದು ಮಾಡಕತ್ತೀವಿ ಕತಿ. ಜಾತ್ರೆಗೆ ನಾಯಿ ಕತಿ ಏನ್ ಮಾಡ್ಲಿಲ್ಲ ನಾನು. ಅಯ್ಯೋ ಶಿವನೇ, ನಾನ್ ಏನ್ ಅನ್ಕೊಂಡೆ ಜಾತ್ರೆ ಎಲ್ರು ಹೋದ್ವು. ಇಲ್ರಿ, ನಾವಂತರೂ ಯಾವತ್ತಿಗೆ ಹಸು ಆಗ್ಲಿ ನಾಯಿ ಆಗ್ಲಿ ಇದು ಹಿಂಸೆ ಮಾಡಗಲ್ಲ. ಅವನ್ ಸಾಕ್ತಿವಿ, ಜಪಾನ ಮಾಡ್ತೀವಿ. ಅವು ಲಾಭ ಆದ್ರ ಆಗ್ಲಿ, ನುಕ್ಸಾನ ಆದ್ರ ಆಗ್ಲಿ, ಒಟ್ಟು ಜಪಾನ ಮಾಡೋದು ಮಾಡ್ತೀವಿ. ನಾಯಿನ ಇಲ್ಲಿದ್ದಾವ ಇವ್ ಕಟುಕರು ಓಣ್ಯಾಗ ಹಿಡ್ಕೊಂಡು ಜಪಾನ ಮಾಡಿವ್ರಿ ನಾಯಿನ. ಆದ್ರ ಬದುಕಲಿಲ್ಲ. ಒಂದ್ 2 ದಿನ ಇರೋದು ಹೋಗ್ಬಿಡವ ಎತ್ತಾಗ್ರ. ವಿಡಿಯೋದಾರ ನಮಸ್ಕಾರಪ್ಪ. ಯಾವ ಓಣಿ ಇದೆ? ಇದೆ ಕೌಲೂರು ಓಣಿ. ಕೌಲೂರು ಓಣಿ, ಕೊಪ್ಪಳ. ತಾಯಂದ್ರ ಜಾತ್ರೆಗೆ ಹೊಂಟ್ರ? ಜಾತ್ರೆಗೆ ಹೊಂಟ್ರಿ ಯಾವ? ನಮ್ಮದು ಜಾತ್ರೆಗೆ ಈ ಕತಿ ನಡ್ದೈತಿ ನೋಡ್ರಿ. ಹೌದ್ರಿ? ಏನ್ ಮಾಡ್ಲಿ ಹೇಳ್ರಿ, ಇತ್ತಂದು ಹೋದ್ನ ಅಯ್ಯಪ್ಪ ಈತ ಅಳಕ್ ಶುರು ಮಾಡ್ಬಿಟ್ಟ.
ಏನ್ ಮಾಡಕ್ರಿ ಮತ್ತೆ ಅದನ್ನ ನಾನು ತಗೊಂಬರ್ಕಂತ ಮಾಡಿದ್ವಿ ಈಗ ಈಗ ಸದ್ಯಕ್ಕೆ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಟ್ರೆ ಒತ್ತಾಟಕ್ಕೆ ಸೇರಿ ಹೋಗುತ್ತಲ್ಲ ಅದಕ್ಕಂತ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಿದ್ದೆ ಅಂತ ಹೇಳಿದೆ. ಲೇಟ್ ಆಗಿ ಬರ್ತೀನಿ ಅಂತ ಹೇಳಿ ಇಂತ ಕಾರ್ ತಗೊಂಬಂದಾರ ಅವ್ರು ಬರ್ತಾರ ಈಗ ಅವ್ರು ಅಂದ ಬಂದ್ಬಿಡೋಣಗಾರ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ ಮತ್ತೆ ಲೇಟ್ ಆಗತ್ತೆ ಗೊತ್ತಾಗುತ್ತೆ ಅಂತ ಹೇಳಿ ಆಯ್ತಪ್ಪ ಬರ್ತೀವಿ ನಾವು ಹಂಗಾರೆ. ಆಯ್ತು ರೀ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಒಳ್ಳೇದಾಗಲಿ ಅಲ್ಲ ನಿಮಗೆ ಒಳ್ಳೇದಾಗಲಿ ಫಸ್ಟ್ ಇದು ಒಳ್ಳೇದಾಗಲಿ. ತಾಯಿ ಮಗನ ಕೂಡ್ಸ ತಾಯಿ ಮಗನ ಕೂಡಿಸಿದ ಪುಣ್ಯ ಆದ್ರೆ ಒಂದು ಬರಲಿ ನಮಗೆ. ಹಾಂ ನಾವು ಅಗಲ್ಸ್ಬೇಕಂತ ತಂದಿಲ್ಲ ಅವನ್ನ ಎರಡದವ ಅಷ್ಟ ಹಾಲು ಸಾಲಾಗಲ್ಲ ನಮ್ಮ ಎಮ್ಮಿ ಕೊಟ್ಟದವ ಹೇಳ್ತಾವೆ ಹಾಕಿದ್ರೆ ಬರ್ತಂತ ತಗೊಂಬಂದಿವ. ಮತ್ತೆ ಅದು ಒಂದಾಯ್ತು ಅಂದ್ರೆ ನಮಗೂ ಬೇಡ ತಗೊಂಬರ್ತದೆ ಈಗ ಬರೋ ಅಂತ ಹೇಳಿದ್ದೆ. ಅದ್ರ ಖುಷಿ ನೋಡ್ರಿ ಅಂತ ಬರ್ರಿ ಈಗ ನೀವು. ಅಯ್ಯ ಈಗ ಒಂದಾಗ್ಬಿಡುತ್ತೆ ಮತ್ತೆ ಬಲ್ಲಾಗ ಹಾಲು ಕೊಡ್ತೀವಿ. ಆಯ್ತು ಹೋಗ್ರಿ. ನಮಸ್ಕಾರ ರೀ. ನಮಸ್ಕಾರ. ಹೋಗ್ರಿ ಹಂಗಾರ. ಈಗ ನೀವು ಆ ಕ್ಷಣಗಳನ್ನ ಕಣ್ ತುಂಬಿಕೊಡ್ರಿ. ಒಂದು ತಾಯಿ ಮಗಳು ಕಳೆದು ಹೋದಾಗ ಸಿಕ್ಕಾಗ ಹೆಂಗ್ ಮಾಡತ್ತಂತ ವರ್ಣಾತೀತ ದೃಶ್ಯಗಳು ತೋರ್ಸನಲ್ಲ. ಬರೀ ನೀವು ನೋಡಿದ್ರೆ ಹೆಂಗ ಇಡೀ ಜಗತ್ತಿಗೆ ತೋರ್ಸಾಯ್ತಿ ಈಗೆಲ್ಲ ಬರ್ತದ ನಮಗೂ ಸ್ವಲ್ಪ ತೋರ್ಸ ಬರ್ತಲ್ಲ ಪಡ್ದಾಕ್ತಾರಲ್ಲ. ಹತ್ ಬರ್ರಿ. ಎಲ್ಲಿದೆಯಾ ಅದಕ್ಕೆ ಯಾರು ಮಾಡಿದ್ರು ಇಲ್ಲೇ ಇಲ್ಲ. ಹೇಳ್ತೀರಾ? ಏನು ತೆಗಿಪ್ಪ. ಅಯ್ಯೋ ನೀನು ತಿಳಿ. ಹಾಂ ಸರ್ ಎಲ್ಲೈತಿ ಬರ್ತದೆ. ಕೆಂಪು 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 ಬಂತು. ಲೋ ಆ್ಯಂಗಲ್ ಬಂತು. ಇಲ್ಲೇ ಇರ್ರಿ ಇಲ್ಲೇ ಇರ್ರಿ ಇಲ್ಲೇ ಇರ್ರಿ ಬರ್ತದೆ. ಲೋ ಆ್ಯಂಗಲಲ್ಲಿ ಇಟ್ಕೊ. ಲೋ ಆ್ಯಂಗಲ್. ಹಾಂ ಅಯ್ಯೋ ಇವು ಎಷ್ಟು ಬಂದವಲ್ಲ? ಅದ್ರ ಮಕ್ಕಳ್ರಿ ಅಷ್ಟು ನೋಡ್ರಿ. ಹಾಂ ಹಾಂ ಹೌದಾ ನಿನ್ನ ಮಗ? ಹೌದಾ? ಕಾಲಿಡಬೇಡ ಅಂತೇಳಿ. ಕಾಲಿಡಬೇಡ ಬಿಡಿ ಅಂತೇಳಿ. ಮಕ್ಕ ಮಗ ತಳಕ್ ಮಗ ಅಕ್ಕ ಗಾವಗಾಲ ಅದಕ್ಕ ಮಗ ತಳ ಮುಖ ಅಲ್ಲ ಅದು ನೋಡೋದು ತಿನ್ನೋ ಅನುಮಾನನ ನೋಡ್ರಿ. ಹಾಂ ವಾಸನೆ ಕಂಡು ಹಿಡಿತೈತಿ. ವಾಸನೆ ಕಂಡು ಹಿಡಿತಾ? ಹಾಂ 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 ಏಯ್ ಮತ್ತು ನಿನ್ನ ಮಗನ ಹೋಗಿ ಯಾರೋ ಹುಡ್ಕೊಂಬಂದಾರ ಈಗ ಮತ್ತೇನು ಮಾಡಬೇಡ ಅವ್ರಿಗೆ.
ಏನು ಮಾಡಲ್ರಿ ಈಗ ಅದು ಯಾಕಂದ್ರೆ ನನ್ನ ಮಗನ ನನಗೆ ತಂದು ಕೊಟ್ರಲ್ಲ ಅವರು. ಹೌದಾ? ಮಲ್ಕೊಳತ್ತಾನೆ ಮಕ್ಕವಲ್ರಿ ಯಾಕೆ ಮಕ್ಕಂಬಿಡು ಚಳಕ್ ಮಕ್ಕ ಚಳ ಮಕ್ಕ ಕೆಂಪೆ ಚಳ ಮಕ್ಕರು ಅವೆಲ್ಲ ದೊಡ್ಡ ದೊಡ್ಡ ಇದ್ರ ಮಕ್ಕಳೇನ? ಇದ್ರ ಮಕ್ಕಳು. ಅವನು ಹೇಳಿದ್ರು 9-10 ಕುನ್ಯಾಕತ್ರ ಅದು. ಈಗೇನು ಸಿಟ್ಟಿಗೆ ಬರಲ್ಲ ಅದ? ಇಲ್ಲ ಇಲ್ಲ ಈಗ ಹಳವರಾತ್ರಿ ಅದಕ್ಕೆ ಹಳವರಾತ. ಹ್ಞೂ ರೀ. ಇದು ಬಿಗಿತಿರ್ತ ಮಲಗು ಮಗ ಬಾ ಬಾ. ಈಗ ನಾವು ಕುಡಿಸಿದ್ದ ಬೇರೆ ಆಗತ್ತಲ್ಲ, ಅದು ಕುಡಿಸಿದ್ದ ಬೇರೆ. ಅಲ್ಲೊಬ್ರು ಬಂದ್ರು ನೋಡ್ರಿ ಹೋದ್ರದ ನೋಡದ. ಅವರು ನಮ್ಮ ಮಗ್ಳು ಅಲ್ದಾರಿ ಅವರು. ಅಲ್ಲಿ ನೋಡ್ತಲ್ಲ ಅದು. ಹ್ಞೂ ರೀ. ಬಾ ಬಾ. ಅವರು ಅವ್ರದಾರ ದನ ಅದಾವು ಕುರಿ ಅದಾವ್ರಿ. ಬಾ. ಕರಿ ಬರ್ತಾನೆ ಕೆಂಪೆ ಬಾ ಬಾರೋ ಪಾಪ ನಿನ್ನ ತಗೊಂಬಂದಾರಲ್ಲ ಮಗನು. ಹಾಂ ಮಕ್ಕಂಬಿಡು ಮಕ್ಕ ತಗೊಂಬ ಮಕ್ಕ ಮಕ್ಕ ತಗಕ್ ಮಕ್ಕ ಸೀಟ್ ಹಾಕನ್ ಮಕ್ಕ. ಸ್ವಲ್ಪ ಅವ್ರು ಹಿಡ್ಕೊಂಡು ಇದ್ದು ವಾಸನೆ ಐತಲ್ರಿ ಈಗ. ಈಗ ನಾವು ಅವ್ರ ಬದ್ಲಾರ ಹಿಡ್ಕೊಂಡು ಹೋಗ್ಯಾರಲ್ರಿ, ವಾಸನೆ ಐತದ. ಹೌದಾ? ಹ್ಞೂ ಓ, ಇನ್ನೂ ಗೊತ್ತಾಗ್ತಾ ಇಲ್ಲನ? ಹ್ಞೂ ರೀ. ಇನ್ನ ಅವ್ರು ಹಿಡ್ಕೊಂಡಿದ್ದು ವಾಸನೆ ಹಂಗೆ ಐತೆ. ಇಲ್ಲ ಬಾ. ಇವಾಗ ಕರ್ಕೊಂಡ್ ವಾರ ಪಡಿ ಮಕ್ಕಬೇಕನ್ನೋದ್ರಿ. ಅವರು ಅದು ಏಟ ಕುಡಿದ ಸ್ವಲ್ಪ ಹಾಕಿರ್ತಾರಂದ್ರೂ ಅದು ತಾಯಿ ಅಂತ ತ್ವಾಡ್ದಿಲ್ಲಲ್ರಿ. ನಾವು ಒಂದಿಷ್ಟು ಜನ ಬಿಟ್ಟಪ್ಪ ತಗರಿ. ಈಗ 9 ನಾಳೆ ಆಗ್ಬಿಡ್ತಾನೆ. ಈಗ ಎಷ್ಟು ವರ್ಷ ಬದುಕತ್ತು ಒಂದು ನಾಯಿ? 12 ವರ್ಷ ಬದುಕ್ತಾರ. 12 ವರ್ಷ. ಮನುಷ್ಯರ ಅಷ್ಟು ವರ್ಷ ಜೊತೆಯಾಗಿರ್ತಾವಲ್ಲ, ಅವು ಸತ್ತೋದಾಗ ಏನು ಅನ್ಸುತ್ತೆ ನಿಮ್ಗೆ? ಜೀವ ಸುರ್ಕಂತಾವ್ರಿ ಕಾದಾಡಿ ನಾಯಿ ಅಂತ ಚಲೋ ಮತ್ತೆ ಸತ್ತು ಅಂದ್ರೆ ಮತ್ತೆ ಉಗಿತೀವಿ. ಮತ್ತೆ ಭಾಳ ಇದ್ ನಾಯಿ ಆದ್ರೆ ಉಗಿತೀವಿ. ಉಗಿತಾರೆ. ಭಾರಿ ಚಲೋ ಇದು. ಕುನ್ನಿ ಭಾರಿ ಇದ್ದು ರೀ. ನಾನು ಕುನ್ನಿ ನೋಡಿ ಹೇಳಿದ್ದೀನಿ ಪುಣಾತ್ಮ ಅಲ್ಲಿ ಓದಿ ಇಲ್ಲಿ ಓದಿ ಅಂತ ನಾಯಿ ಕುನ್ನಿ ಹೊಡೆದ್ಬಿಟ್ಟು ನೋಡಿ ಅಂತ. ಎಂಥ ಚಲೋ ಕುನ್ನಿ ಸರ್ ಅದ.
ಏನು ಹೇಳ್ತಿದ್ದ ನಾನು ಕೂತಿದ್ದಿಲ್ಲ ಅಂತ ಹೇಳಿ ಬಂದು ನೀರು ಬಿಟ್ಕೊಂಡು ಕೂತಿದ್ದೆ. ಈತ ನಾ ಬಂದೆ ಅಳಕ್ ಶುರು ಮಾಡ್ಬಿಟ್ಟ. ಯಾಕಪ್ಪ ಅಂದ್ರೆ ಈ ನಾಯಿ ಕತಿ ಹೌದು ಸರ್, ಯಾವುದು ಬಿಟ್ಟೆ. ನಾನು ಹೇಳೋಗಿನ್ರಿ ಕುನ್ನಿ ಇರ್ಲಪ್ಪ ಅದು ಭಾರಿ ಚಲೋ ಆಗತ್ತ ಅಂತ ಹೇಳೋಗಿನಿ. ಮತ್ತೆ ಹಿಂಗೆ ಹೋಗೋದು ನಾವು ಉತ್ಕೊಂಡು ಯಾರಂದ್ರೆ ಏನು ಮಾಡೋದ್ರಿ ಅದು ಅದು ಎತ್ತ ಹೋಗ್ಬಿಟ್ಟೈತಲ್ಲ ಹಿಡ್ಕೊಂಡು ಹೋಗ್ಬಿಟ್ರು ನಾಯಿ. ನಾನು ಬರೋದ ರಾತ್ರಿ 8 ಗಂಟೆಗೆ ಬಂದೆ, ಮತ್ತು ಅವ್ರು 8 ಗಂಟೆಗೆ ಬಿಟ್ರು. ಬಂದು ನೋಡ್ತೀನಿ ಕೂನೇ ಇಲ್ಲಲ್ಲಪ್ಪ ಇವನು ಏನು ಆಚಾರ ಆತಪ್ಪ ಅಂತ ಸುಮ್ಕೊಂಬಿಟ್ಟು ನಾನು. ನಿನ್ನೆ ನಾ ಬಂದು ನಾನು ಹುರ್ಗು ನಿತ್ತವಾಗದು. ಹಾಂ ಎಷ್ಟೈತಿ ಬಂದೇಳಿ ನಾನು ಬಂದಿರೋದು ಅಲ್ಲೇ 2 ಗಂಟೆ ಆಗಿತ್ತು ನೋಡು. ಅವಾಗ ಬಂದೆ ಹುರ್ಗು ನಿತ್ತದು. ಇಲ್ಲಿ ಯಾರೋ ಕುರಿದ್ವು ಅಂತ ಅವು ಗಸಿದಪ್ಪ ಅದ ಯಾವ ಕುರಿ ಇವನು ಇದು ಹುಡು ಯಾರು ನಮ್ಮ ಸಿರಿಯರು ಪ್ರಭುನವರು. ಹಾಗಾದ್ರೆ ಅವ್ರವ ತೊಗೊಂಡೋಗ್ಬಿಟ್ಟು ಇಲ್ಲ ಆಗೋಗ ನಾವು ಪ್ರಭು ಹೋಗೋದ್ನ ಮಾತಾಡ್ಸಿ ನಾನು ಅವನ್ನ ಹಂಗ ಕುರಿ ಹಿಡ್ಕೊಂಡು ಹೋದವ. ಮೊನ್ನೆ ನೋಡಿದ್ದವು ಕುನೇನ ದೇವರಿಗೆ ಒಂದೋಯ್ತು ನಮ್ಮ ಅಪ್ಪ ಅವ್ರು ಗೋವಿಂದಪ್ಪರು ಹೇಳಿ ಬಿಡೋ ಮರಿ ಅಂತ ಇದ್ದ ನಾನು. ಆಗ ನಿನ್ನ ಅವನ ಹೊಡೆದ್ರು. ಇಲ್ಲ ನಿನ್ನ ಆಗೋಗ ನಾವ ನಾನು ನೋಡಿದ ಹುರ್ಗು ನಿತ್ತದು ಹೆಣ್ಣದು ಹುರ್ಗಾದ್ರೆ ಭಾರಿ ಚಲೋ ನಾಯಿದ್ದು. ನಾಯಿ ಇಡ್ಬೇಕಾಗಿತ್ತು ಅವನ. ಇದ ಮಾಸ ಇಲ್ಲ ಐತಲ್ಲ ಅಲ್ಲ ಬಿಡೋ ಮರೆ. ಹೇಯ್ ಇದಲ್ಲ ಅನ್ನದ ಇದನ್ನ ಹೋಯ್ತು ಅಂತಂದ್ರೆ ಹೇಳಿದ್ದಲ್ಲ. ಇದಕ್ಕೂನ ಹಾಂ ಇದಾಗ ಕುನ್ನೆ ಅವಾಗ ಸಿದ್ದಪ್ಪ ಮೊನ್ನೆ ತಾನು ಏನು ಮಾಡ್ದೆ ನೋಡು ಖಾಲಿ ಗಳಿಸಿದ್ದ ನೋಡು ಸುಮ್ಮನೆ. ಈಗ ಮತ್ತೆ ಹೋಯ್ಕ ಇವ್ರು ಕಾರ್ ತೊಗೊಂಡು ಮತ್ತೆ ಇಲ್ಲೆಲ್ಲ ಒಟ್ಟು ಪಚ್ಚರ್ ಮಾಡಿ ಮತ್ತೆ ಇವರೆಲ್ಲ ಕಾರಿನ ಕರ್ಕೊಂಡು ಬಿಡೋಣ. ಕಾರಿನ ಒಟ್ಟು ಹತ್ತಲಿಲ್ಲ ಅದು ಹತ್ತಲ್ರಿ ಬರಲ್ಲ ಅದು ಒಟ್ಟ ರೂಢಿಯಲ್ಲ ಅಂತಂದೆ. ಮತ್ತು ಇವತ್ತು ಮನೆಗೆ ಹೋಗಿ ಹಿಡ್ಕೊಂಬಂದ್ವಿ ಅದನ್ನು. ನೀವು ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ನಮ್ಮ ಫ್ಯಾಮ್ಲಿ ಇತ್ತು ರೀ. ಈ ಮೊನ್ನೆ 4 ತಿಂಗಳ ಹತ್ರ ನಮ್ಗೆ ಹೆಣ್ಮಕ್ಳು ಖಾಲಿ ಆಗಿ ಯಾಕೈತ್ರಿ ನಮ್ಮ ಹೆಣ್ಮಕ್ಳು ರೀ. ಯಾಕ್ರಿ? ಇಂತೆಲ್ಲ ಸ್ವಲ್ಪ ಗೂಳಾಗಿತ್ತು ಅದು. ಮತ್ತು ಗೂಳಾಗಿ ಎಲ್ಲೆಲ್ಲ ತೋರಿಸಿದ್ವಿ ಉಳಿಲಿಲ್ಲ ರೀ. ಅದು ಕಾಲು ಬಾತ್ಕಂತ ಬಂತು ಹೊರತಾಗಿ ಉಳಿಲಿಲ್ಲ ರೀ. ಅಲ್ಲ ದವಾಖಾನಿಗೆ ಆಪ್ರೇಷನ್ ಮಾಡಿಸಿದ್ರಿ ಎಲ್ಲ ಮಾಡಿದ್ವಿ. ದವಾಖಾನೆ ಹುಬ್ಳಿ ಮಟ್ಟ ಹೋಗಿ ಬಂದ್ವಿ. ಹುಬ್ಳಿಯಾಗ ಹಿಡಿಯಲಿಲ್ಲ, ಎಲ್ಲ ಕೊಪ್ಪದಾಗ ತೋರಿಸಿದ್ವಿ. ಇವ್ರು ನಮ್ಮ ಸೌಕರ್ಯ ಎಲ್ಲೆಲ್ಲ ಓಡಾಡಿದ್ರಿ ಆದ್ರೂ ಉಳಿಲಿಲ್ಲ ರೀ. ಎಲ್ಲ ಆರಾಮಿದ್ದಿಲ್ಲ. ಇನ್ನೂ 20 ದಿನ ಆಗಿದ್ದೆ ಅಂದ್ರೆ ಆರಾಮಾಗ್ಯಾಬಿಟ್ಟಿದ್ರಿ. ಲೋ BP ಆಗಿಬಿಡ್ತು. ಇಲ್ಲ ಹೊಲ್ದಾಗ ಇದಾಗಿತ್ತು ರೀ. ಇದೆಲ್ಲ ಕಂಡ ಅಷ್ಟು ತೆಗ್ದಾಗ್ಬಿಟ್ಟಿದ್ರಿ. ಇದನ್ನು ಕಂಡ ತಕ್ಕೊಂಡು ಬರೀ ಅದು ಎಲ್ಲ ಅಷ್ಟೇ ಇದ್ರು. ಅಲ್ಲಿ ಕಂಡು ಬಂದಾಗ್ಬಿಟ್ಟಿತ್ತು ಅದು. ಮೈ ತೊಳಿಸಿದ್ರು, ಮೈ ತೊಳಿಸಿ ಬಟ್ಟೆ ಹಾಕ್ಬೇಕನ್ನತ್ಲೆ ಲೋ BP ಆಗಿಬಿಡ್ತು ರೀ. ಈ ಮಕ್ಕಳು ಅಲ್ಲಿ ಅದ್ರ ಊರಾಗ ರೀ. ಎಷ್ಟು ಜನ ಮಕ್ಕಳು? ಏನು ಸಣ್ಣರು ದೊಡ್ಡರು? ಇಷ್ಟು ಇದ್ರ ಅದು ರೀ. ಮತ್ತು ಅವ್ರನ್ನೆಲ್ಲ ಹೆಂಗಪ್ಪ ಈಗ? ಇಲ್ಲ ನಮ್ಮ ಅಪ್ಪರ ತಲೆಬಿಟ್ಟಿನಿ. ಹೌದಾ? ನಮ್ಮ ಅಪ್ಪರು ನಮ್ಮ ತಮ್ಮರು ಅದ ರೀ. ಆದ್ರೆ ಅವು ಇದ್ದಂಗೆ ಆಗೋದಿಲ್ಲಲ್ಲ. ಫೋಟೋದ್ರಾಗ ಅದಾರ ಇಲ್ಲ ಅದಾರ ಫೋಟೋ ಮಕ್ಕಳು ತೆಗ್ಸ್ಯಾರ ರೀ. ಹೌದಾ? ಹ್ಞೂ ರೀ. ಕೊಟ್ಟು ತೋರ್ಸ್ಬರ್ರಿ ಪಾಪ. ರೀ ವಿದ್ಯಾಮಜ್ ಅಂತಾರೆ. ಹಾಂ ಈಗ ಹೆಸರು ಅದಕ್ಕೆ ರೀ ಮಗ. ಹಾಂ ಈತನ ಮಗ ಜಮಾನ್ ಅಂತಂದ್ರಿ. ಓ ಅಜ್ಜಾರ ಜೊತೆಗೆ ಅದ. ಹ್ಞೂ ಅದ ಇಲ್ಲಿ ಇರೋ ತೋಟದಾಗ ತೆಗ್ಸೈತ್ರಿ. ಹಿಂಗೆ ಇವ್ರು ಹೋಗ್ಬಿಟ್ಟು ಒಂದು ತಾಸು ಇರ್ತಿದ್ರು ನೋಡ್ರಿ ಮಗಳು. ಏನಾಯ್ತು ನನ್ನ ತಾಲಿ ಇರ್ತಿದ್ರಿ ಅಂತ ಇವ್ರು ಹೋಗ್ಬೇಕಿ ಅವರು ಇಲ್ಲ ಒಂದು ತಾಸು ಇರಲ್ಲ. ಈಗ 4ನೇ ತೊಗೊಳಾಯ್ತು 6ನೇ 7ನೇ ತೊಗೊಂಡ್ರಿ. ಇವತ್ತು ಒಂದು ಡೇಟ್ ತಟ್ ಅಂತ ಹೊಡಿದಿಲ್ಲ ರೀ ಮಕ್ಕಳು. ನಾವು ಎಣ್ಣೆ ಅಂತಿದ್ರು ಒಂದು ಚೂರು ಹೊಡ್ತಿದ್ದಿಲ್ಲ. ಇನ್ನು ಏನು ತೊಡಿತಾರೆ ನಾವು ಹೊಡ್ಸ್ಕೊಡ್ತಿದ್ದಿಲ್ಲ ರೀ. ಆ ನಮ್ಮನೆ ಇದ್ದಿದ್ದು ರೀ. ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಹಾಂ ಖುಷಿ ಆಯ್ತು ಸರ್. ನನಗೂ ಖುಷಿ ಆಯ್ತು. ಆಗಿಲ್ಲ ರೀ ನೀವು ಪಾಪ ನೀವು ಅಲ್ಲಿದ್ದ ಬಂದು ಅಲ್ಲಿದ್ದ ಹೋಗಿ ಇಲ್ಲಿದ್ದ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ನಾಷ್ಟ ಮಾಡ್ಸ್ಕೊಂಬಂದು ಜಲ್ಮದ ಸಿಗಲ್ರಿ ನಮ್ಗೆ. ಅಯ್ಯಯ್ಯೋ ಎಲ್ಲ ಅಜ್ಜಂದು. ನಾವು ಅಜ್ಜನ ಜಾಗದಾಗ ನಿಂತೀವಿ, ಅಜ್ಜನ ತೋಟದಾಗ ನಿಂತೀವಿ, ಮಠದ ತೋಟದಾಗ ನಿಂತೀವಿ. ನಮ್ಮದು ಪುಣ್ಯ. ನೀನು ಇಲ್ಲಿದೆಯಾ ನಮ್ಗಿಂತ ಹೆಚ್ಚು ಪುಣ್ಯ ಮಾಡಿ ನೋಡಪ್ಪ. ನಾವು ಇದನ್ನು ಹುಡ್ಕೊಂಬರಕ್ಕೆ ಸಾಧ್ಯ ಆಯಿತು. ಬಟ್ ನಿನ್ನ ದುಃಖ ಯಾರೂ ಹೇಳೋಕ್ಕಾಗಲ್ಲ. ನಿಮ್ಮ ಮನೆಯವ್ರು ನಾವು ಕರ್ಕೊಂಬರಕ್ಕಂತೂ ಆಗೋದಿಲ್ಲ. ದುಃಖ ಬರೆಸ್ಕೊಳ್ಳೋ ಶಕ್ತಿ ಕೊಡಲಿ. ಹಾಂ ಏನಪ್ಪ ಚಿಂತೆ ಮಾಡಬೇಡ. ಈಗ ಯಾವಾರ ದಕ್ಸು ಇದ್ರೆ ಆಗು ಇದ್ರೆ ಮಾಡೋಣ. ನಮ್ಮ ಕೈಯಲ್ಲಿ ಏನು ಶಕ್ತಿ ಕೊಟ್ಟಾನ ದೇವರು. ನೋಡಿ ಇದನ್ನು ಕೊಟ್ಟ ಇಷ್ಟು ನಾವು ಮಾಡಿದ್ದು ಏನೂ ಇಲ್ಲ ಬಿಡ್ರಿ. ಅದಕ್ಕೆ ಪಾಪ ಅದು ಎಷ್ಟು ಖುಷಿ ಆಯ್ತು ನೋಡ್ರಿ. ಅದಕ್ಕೆ
ಆಗ್ತೈತಿ ನೀವು ಬಂದಾಗ ನೋಡಿದ್ರಲ್ಲ ಯಾಪರ್ ಮಾಡ್ತಿರೋದು ಒಬ್ಬರು ಅಲ್ಲಿ ಹೋದ್ರೆ ಅಲ್ಲಿದ್ದು ಹಂಗೆ ಬಂತು ಅಲ್ಲಿದ್ದು ಮ್ಯಾಕ್ ಹತ್ತಿರ ಮ್ಯಾಗ್ನು ಬಂತು ಮತ್ತೆ ಕಾರಿನ ಮಟ್ಟ ಅಲ್ಲಿ ಮಟ್ಟ ಬಂತು ಕಟಿ ಅಡ್ಡೆ ಮಟ್ಟ ಬಂತು ರೀ ಕಾರಿನಿಂದ ಬಂತು ನೋಡ ನೆಮ್ಮದಿ ಆತು ಈಗ ಅದಕ್ಕೆ ಬ್ಯಾತ ಮನೆ ಕೊಟ್ಟಿಲ್ರಿ ನಮ್ಮ ಬ್ಯಾತ ಮನೆ ಕೊಟ್ಟಿಲ್ಲ ಆಗ ಕಾಲಾಗ ಅದು ಕದ ಗೆಬ್ರದಾಗ ಇರ್ಲಿ ಇನ್ನು ಮುಂದೆ ಆದರೂ ನಾಯಿ ತಗೊಂಡೋಗೋರು ತಾಯಿ ಬಗ್ಗೆ ಯೋಚನೆ ಮಾಡ್ರಿ. ಯಾಕಂದ್ರೆ ಅವು ಹೇಳ್ಕೊಳಕ್ಕಾಗಲ್ಲ, ಸಂಕಟ ನೋಡ್ಕೊಳಕ್ಕಾಗಲ್ಲ. ನಾವೀಗ ನೋಡಿದ್ರೆ ನಮಗೆ ಸಂಕಟ ಆಗ್ತಿತ್ತು ಅಲ್ವಾ? ಮನುಷ್ಯರಿಗೆ ಏನು ಬೇಕಾದ್ರೆ ಹೇಳ್ಕೊಳಕ್ಕಾಗುತ್ತೆ, ಬಾಯಿ ಐತಿ, ಬಟ್ ಇಲ್ಲ ಅವಕ್ಕೆ. ದಯವಿಟ್ಟು ಯೋಚನೆ ಮಾಡ್ರಿ. ನೀವು ಹಂಗೆ ತೊಗೊಂಡು ಹೋಗ್ಬಿಟ್ರಿ ತಾಯಿ ಸ್ವಲ್ಪ ದೊಡ್ಡವಾಗ ಯಾವಾಗ ತೊಗೊಂಡು ಹೋಗ್ಬೇಕ್ರಿ? ತೊಗೊಂಡು ಹೋಗೋದಿದ್ರೆ ಮರಿನ ಬರ್ರಿಲ್ಲ ಕುಂದ ಎಲ್ಲ ಕೂಳ್ ತಿಂತಾವ ಅಂದ್ರೆ ಸರ್ ಒಯ್ಬೋದ್ರೆ ಅಂದರೆ ಎಷ್ಟು ತಿಂಗಳದ್ದಾದ್ಮೇಲೆ ತೊಗೊಂಡು ಹೋಗಕ್ಕೆ ಅಡ್ಡಿ ಇಲ್ರಿ? ತಿಂಗಳ ಕಡೆಗೆ 1.5 ತಿಂಗಳು ಆದ್ರೆ ಅಡ್ಡಿ ಇಲ್ರಿ. ಇವು ಇನ್ನೂ ಒಂದು 20 ತಿಂಗಳು ಹೋದವ್ರು ಈಗ ಅಲ್ಲ ಕುಂದ್ ಬೇಯಿಸಿದ್ರೆ ಒಂದು 2 ತಿಂಗಳ ಸುಮ್ಮನೆ ಇರುತ್ತನ್ರಿ. ಒಂದು 2 ತಿಂಗಳಾದ್ಮೇಲೆ ಅವಾಗ ಹಾಲು ಒಣಗಿ ಬಿಡ್ತು ಸರ್. ಹಾಲು ಒಣಗಿಂದ ಆಗೋದ್ರಿ ಯಾರು ಆ ಕಡೆ ಅವಾಗ ತೊಂದರೆ ಏನಿಲ್ಲ ಅದಕ್ಕೆ. ಅವಾಗ ಏನು ಮಾಡಲ್ರಿ, ಮರ್ತು ಬಿಡ್ತಾವ್ರಿ ಅಲ್ಲಿ ಅವು. ನಾವು ಹಿಡ್ಕೊಂಡು ಹೋಗಿರ್ತವಲ್ಲ ಮರ್ತು ಬಿಡ್ತಾವೆ. ಹಾಗಾಗಿ ತೊಗೊಂಡೋಗಿ ಸಾಕವ್ರು ಇದ್ರೆ ಅಟ್ಲೀಸ್ಟು ಅವ್ರು ಹೇಳೋದು ಒಂದು 2 ತಿಂಗಳವರೆಗೆ ಆದರೂ ಇರಲಿ ಅಂತ ಬಿಡ್ತಾರ್ರಿ. ಕುನ್ ಚೋಲೆ ಕಾಣ್ತಾವಲ್ಲ ಓದ್ಬಿಡ್ತಾರೆ. ನಾಯಿ ನೋಡತ್ಲೆ ಬಿಡಲ್ರಿ ಕುಣಿನ. ಆತೈತಿ ನಾಯಿ ಐತೆ ಅಂದ ಬಿಡಲ್ರಿ, ಒತ್ತು ಬಿಡ್ತಾರೆ. ಹೌದು, ಅಲ್ಲೆಲ್ಲ ಅಲ್ಲಿ ದೊಡ್ಡ ಮಕ್ಕಳನ ಅದ್ರ ಮಗ ನೋಡ್ರಿ ಅದು ಅಲ್ಲಿ ಚಗಡಿ ಇತ್ತಲ್ರಿ ಮಗಳ ಇದೆ ಇದು ಅದ್ರದ್ರಿ ಇದು. ಓ ಅಲ್ಲ ಎಷ್ಟು ದೊಡ್ಡ ಹೋದವು. ಮಲಿ ಬಿಗಿಯದ ಸರ್ 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 ಮಲಿ ಕೊಡೋದು ನೋಡೋದು ಪಾಪ. ಹೇಳ್ಬೇಡ ಅಂತ ಬ್ಯಾತ ನಿದ್ದು ಮಾಡಿಬಿಟ್ಟಲ್ಲ ಮಲಿ ಬಿದ್ಬಿಟ್ಟಾವ. ಈ ಕಲ್ಲದಾಗ ಆಗ್ಬಿಟ್ಟವು. ನೀನು ಹೋಗೋದಲ್ಲ ಇದನ್ನ ಕುನ್ನಿನ ಒಳಗೆ ಕಟ್ಟಿಯಾಕಿ ಹೋಗ್ಬಿಡಲ್ಲ. ಒಳಗೆ ದಂಧಕ್ಕೆ ಹಾಕಿ ಇನ್ನು ಬಿಟ್ಟು ಹೋದ್ರಂತೂ ಕುನ್ನಿ ಇರಾಗಲ್ಲ ನೋಡಿ. ಒಳಗೆ ಹಾಕಿ ಹೋಗ್ಬಿಡ್ತು. ಇನ್ನು 8 ಕುನ್ನಿ ಓದ್ಬಿಡ್ತು ನಾಲ ಅಲ್ಲ. ಕುನ್ನಿ ಮಾತ್ರ ನೀವು ಇದೆ ಅಂದ್ರೆ ಇಲ್ಲೇ ಇರಲಾಗ ನೀವೆಲ್ಲ ಓದ್ ಕೂಡಲೇ ಒಳಗೆ ಒಂದು ನುಲ್ಕಿ ತಗೊಂಡು ಕುನ್ನಿ ಕಟ್ಟಿ ಹೋಗ್ಬಿಡು. ಅಷ್ಟು ಮಾಡಿ ನಿಮ್ಮಕ್ಕ ಹೊರಗೆ ಬಿಟ್ಟು ಓದಿ ಕುನ್ನಿ ಇರಾಗಲ್ಲ ಇದು ಒಟ್ಟು. ಆಯ್ತು, ನಾವು ಜಾತ್ರೆದು ಮುಂದೆ ಕಾರ್ಯ ಮುಂದುವರಿಸ್ಬೇಕಾಗಿದೆ. ಅದನ್ನೆಲ್ಲ ಬಿಟ್ಟು ಇದನ್ನ ಮಾಡ್ಬೇಕಾಯ್ತು. ಗೊತ್ತಿರಲಿಲ್ಲ, ಬಟ್ ಒಂದು ಒಳ್ಳೆ ಕಾರ್ಯ ಅಂತ ನನಗೂ ಅನ್ನಿಸ್ತು. ನಿಮ್ಮ ಮುಖದ ಮೇಲೆ ಒಂದಿಷ್ಟು ಖುಷಿ ನೋಡ್ದಂಗೆ ಆಯ್ತು. ಇರಲಿ, ಯಾಕಂದ್ರೆ ಅದನ್ನ ಸಾಕಿದವ್ರಿಗೆ ಗೊತ್ತು ಅಲ್ಲ ಅದ್ರ ಸಂಕಟ ಏನಂತ, ಹೊರಗಿನವ್ರಿಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ. ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ. ಹೆಂಗೋ ಅಪ್ಪರ ಪುಣ್ಯ ಭೂಮಿಯಲ್ಲಿದ್ದೀರಿ, ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಿಮ್ಗೆ. ಬರಲಿ ಅಪ್ಪ. ನಮಸ್ಕಾರ.